ಇದು ಗ್ರೇಟ್. ಅವ್ರ ಹೋಮ್ ಮಿನಿಸ್ಟರ್ ಏನು ಪರಿಶುದ್ಧ ಮಾಡ್ತಾರಂತೆ. ಎಂತದ ಎಂತ ಇದು ಪರಪ್ ನಗರದ್ದು ಒಂದು ವಾರ ರಿಲೇ ಮಾಡಿಸಿದ್ದು. ಈ ರಾಜ್ಯದಲ್ಲಿ ಯಾರ್ಯಾರ ಧ್ವನಿನ ಹೇಗೆ ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನೀವು ಧ್ವನಿ ಅಡಗಿಸಬೇಕು ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನ ತಾಳೆ ಹಾಕಿಸಿ ಧ್ವನಿ ಅಡಗಿಸಬೇಕು ಅಂತ ಏನು ಹೊಡ್ತೀರಿ. ಖರ್ಗೆ ಅವರೇ, ನಮ್ಮ ಧ್ವನಿ ಏನು ಯಾರು ಅಡಗಿಸಕ್ಕಾಗೋದಿಲ್ಲ, ನೀವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಸಮರ್ಥರಿದ್ದೀರಿ, ಇದೊಂದು ಹೇಳಿಕೆ ಪ್ರಾರಂಭಿಕವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ 4 ಇಲಾಖೆಗಳ ನೇಮಕಾತಿ ನಡೆದಿದೆ. ಆ 4 ನೇಮಕಾತಿ ಇಲಾಖೆಗಳಲ್ಲಿ ನಡೀತು. ಆ 4 ಹಣೆ ಬರ ಎಲ್ಲಿಗೆ ತಂದಿಟ್ಟಿದ್ದೀರಿ? ಏನು 75,000 76,000 ಸರ್ಕಾರಿ ನೌಕರನ್ನ ಆಯ್ಕೆ ಮಾಡ್ಕೊತಾರಂತೆ. ಎಷ್ಟು ದಿವಸ ಆಯ್ತು ಹೇಳಿ? ಸಿದ್ದರಾಮಯ್ಯನ ಕಾಲದಲ್ಲೇ ಹೇಳಿದ್ರಿ, ಯಾರೇ ಹೆಚ್ಚು ಕಡಿಮೆ 7 ತಿಂಗಳು 8 ತಿಂಗಳು 1 ವರ್ಷ ಆಯ್ತಾ ಬಂತೇನೋ. 75,000 76,000 ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಏನೇನು ನಡೆಸ್ತಾ ಇದ್ದೀರಿ? ಯಾವ ರೀತಿ ಪರಿಶುದ್ಧವಾಗಿ ಈ ಕೆಪಿಎಸ್ಸಿ ಮುಖಾಂತರ ನಡೀತಾ ಇದೆ? ಇದನ್ನ ಇವತ್ತು ಕೇಳಲಿಕ್ಕೆ ಈ ಸರ್ಕಾರಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯಕ್ಕೆ ಬಿಡಲ್ಲ. ಲಂಚದ ಪ್ರಶ್ನೆನೇ ಇಲ್ಲ. ಅದಂತೂ ಕಾಯ್ದೆ ಬೇರೆ ತಂದಿಲ್ವಂತ ಇನ್ನುವೆ. ಇಲ್ಲೆಲ್ಲ ಖರ್ಗೆ ಅವ್ರು ಹೇಳಿದ್ ನೋಡಿದೆ, ಪ್ರಿಯಾಂಕಾ ಖರ್ಗೆ. ಪಾಪ ಆ ಖರ್ಗೆ ಅವ್ರದ್ದು ಹೇಳಲ್ಲ, ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರು, ಭ್ರಷ್ಟಾಚಾರ ಕಾಯ್ದೆ ಇನ್ನು ನಾವು ಪಾಸ್ ಮಾಡಕ್ಕಾಗಿಲ್ಲ. ತರಬೇಕು. ಯಾವ ಕಾಯ್ದೆ ತಂದು ಏನ್ ಮಾಡ್ತಿರ್ರಿ? ಈ ದೇಶದಲ್ಲಿ ನೋಡ್ತಾ ಇದ್ದೀನಿ ನಾನು, ಎಷ್ಟೆಷ್ಟು ಹೊಸ ತಿದ್ದುಪಡಿಗಳನ್ನು ತಂದು ಎಷ್ಟರ ಮಟ್ಟಿಗೆ ನಿಮ್ಮ ಪಾರದರ್ಶಕತೆ ನಿಮ್ಮ ಆಡಳಿತದಲ್ಲಿ ನಡೆಸ್ಕೊಂಡ್ ಬರ್ತಾ ಇದ್ದೀರಿ ಅನ್ನೋದು ನೋಡಿದ್ದೀನಿ ನಾನು.